ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ನಮ್ಮ ಸಿರಿ ವ್ಯಾಕ್ಸಿನೇಷನದ್ದು. ಇವಳಿಗೆ 9 ಮಂತ್ಸ್ ತುಂಬಿ 10 ಮಂತಿಗೆ ವ್ಯಾಕ್ಸಿನೇಷನ್ ಆಗಬೇಕಿತ್ತು. ಬಟ್ ಲಾಸ್ಟ್ ಮಂತು ಅವ್ರು ಅವೈಲೇಬಲ್ ಇಲ್ಲ ಅಂದಿದ್ರು. ಸೊ ಇವತ್ತು ಮೇಡಮ್ ಕಾಲ್ ಮಾಡಿ ಕರೆದಿದ್ರು. ಸೊ ಅಲ್ಲಿಗೆ ಹೊಂಟಿದ್ವಿ. ಯೂಶ್ವಲಿ ನಾನು ಒಂದು ಫಾಲೋ ಮಾಡ್ತೀನಿ, ಯಾವ ದಿನ ವ್ಯಾಕ್ಸಿನೇಷನ್ ಇರುತ್ತೆ ಸೊ ಎಷ್ಟು ಜಲ್ದಿ ಆಗುತ್ತೆ ಜಲ್ದಿ ಹೋಗಿ ನಾನು ವ್ಯಾಕ್ಸಿನೇಷನ್ ಹಾಕಿಸ್ತೀನಿ. ಸೊ ಯೂಶ್ವಲಿ ಸಜೆಸ್ಟ್ ಮಾಡ್ತಾರೆ ಮಾರ್ನಿಂಗ್ ಎಷ್ಟಾಗುತ್ತೆ ಅಷ್ಟು ಜಲ್ದಿನೇ ವ್ಯಾಕ್ಸಿನೇಷನ್ ಹಾಕಿಬಿಡಬೇಕು ಅಂತ. ಅದು ಮಾಡಿ ಬರುತ್ತಾನ ಅಂದರೆ ನಮ್ಮ ಅಣ್ಣ ಅತ್ತಿಗೆ ಬಂದಿದ್ದರು, ಅವ್ರ ಜೊತೆನೇ ನಮ್ಮ ಸಿದ್ಧಿ ಆಗಲಿ ಎಲ್ಲ ಇದ್ದರು ಮನೆಯಲ್ಲಿ. ಅವನ ಆಟ ಅವನ್ನೆಲ್ಲ ನಡೆದಿರುತ್ತೆ, ದಾಂಧಲೆ ಎಲ್ಲ ಮನೆಯಲ್ಲಿ. ಬಟ್ ಯೂಶ್ವಲಿ ಮಕ್ಕಳು ತುಂಬ ಆದಾಗ ಮನೆಯಲ್ಲಿ ಲೈಕ್ ನಮ್ಮ ಅಣ್ಣಂದೆರಡು ನನ್ನದೆರಡು ಅಂದಾಗ ಎಲ್ಲೋ ದಾಂಧಲೆ ತುಂಬಾ ಆಗುತ್ತೆ. ನಾವು ಹೇಗೆ ಕಸಿನ್ ಜೊತೆ ಎಲ್ಲ ಇದ್ವಿ ಅದೇ ಜೀವನ ನಾವು ನಮ್ಮ ಮಕ್ಕಳಿಗೆ ಕೊಡಬೇಕು ಅಂತ. ಸೊ ಅವ್ನು ಬಂದಾಗ ನಮ್ಮ ಸಿದ್ಧಿ ತುಂಬಾ ಇಷ್ಟಪಟ್ಟು ಎಲ್ಲರ ಜೊತೆ ಆಡ್ತಾಳೆ, ಎಲ್ಲ ಮಾಡ್ತಾಳೆ. ನನಗನ್ಸುತ್ತೆ ಯಾರು ಪೇರೆಂಟ್ಸ್ ಇದ್ದಾರೆ ಹೂ ಆರ್ ಲಿಸ್ನಿಂಗ್ ಅವ್ರು ವಾಚಿಂಗ್ ಮೈ ವಿಡಿಯೋಸ್, ಒಂದು ಮಾತ್ರ ಹೇಳ್ತೀನಿ, ನಿಮ್ಮ ಮಗು ಬೇರೆದವ್ರು ಬಂದಾಗ ಅವ್ರು ಹೇಗೆ ಥರ ರಿಯಾಕ್ಟ್ ಆಗ್ತಿದ್ದಾರೆ, ಲೆಟ್ ದೆಮ್ ಡೂ. ಅವ್ರು ಅವಾಗ ಗ್ರೋ ಆಗ್ತಾರೆ ಅಂತ ನನಗನ್ಸುತ್ತೆ. ಯಾಕಂದರೆ ನಮ್ಮ ಸಿದ್ಧಿ ಅವಳ ಮನೇಲಿ ಡೈಲಿ ಇರೋದಕ್ಕೂ ಯಾರು ಬಂದಾಗ ಅವಳಿಗಿರೋ ಬಿಹೇವಿಯರಿಗೂ ತುಂಬಾ ಚೇಂಜಸ್ ಇರುತ್ತೆ. ನಾನು ಪಾಸಿಬಲ್ ಎಷ್ಟಾಗುತ್ತೆ ಅಷ್ಟು ಆಕ್ಸೆಪ್ಟ್ ಮಾಡ್ತೀನಿ. ಇಷ್ಟು ಹೇಳಿ ಇವತ್ತಿನ ವ್ಲಾಗ್ ಮುಗಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬಿಂಗ್. ಥ್ಯಾಂಕ್ ಯು.